ಸರ್ಕಾರಿ ಉದ್ಯೋಗದ ನಿರೀಕ್ಷೆಯಲ್ಲಿದ್ದ ಕರ್ನಾಟಕದ ಅಭ್ಯರ್ಥಿಗಳಿಗೆ ರಾಜ್ಯ ಸರ್ಕಾರವು ಸಿಹಿ ಸುದ್ದಿಯೊಂದನ್ನು ನೀಡಿದೆ. ರಾಜ್ಯದಲ್ಲಿ ಖಾಲಿ ಇರುವ ಬರೋಬ್ಬರಿ 70,000 ಹುದ್ದೆಗಳ ಭರ್ತಿಗೆ ಸರ್ಕಾರ ಭರ್ಜರಿ ಸಿದ್ಧತೆ ನಡೆಸಿದ್ದು, ಈ ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಒಳಾಡಳಿತ ಇಲಾಖೆಯು ಈಗಾಗಲೇ ಉನ್ನತ ಮಟ್ಟದ ಸಭೆ ನಡೆಸಿ ಪರೀಕ್ಷೆಗಳನ್ನು ಆಯೋಜಿಸಲು ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಎನ್ನುವ ವಿಚಾರ ತಿಳಿದುಬಂದಿದೆ. ಇನ್ನು ಮೊದಲ ಹಂತದಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನ 7,905 ಪೋಸ್ಟ್ಗಳಿಗೆ ಡೇಟ್ಸ್ ಕೂಡ ಫಿಕ್ಸ್ ಆಗಿದೆ. ಮೊದಲನೆಯದಾಗಿ ಆಗಸ್ಟ್ 2ರಂದು 3,991 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ನಡೆಯುತ್ತದೆ. ಅದಾದ ಬಳಿಕ ಸೆಪ್ಟೆಂಬರ್ 6ರಂದು 1,600 ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ನಡೆಯುತ್ತದೆ. ಇನ್ನು ಸೆಪ್ಟೆಂಬರ್ 20ಕ್ಕೆ ಕೆಎಸ್ಆರ್ಪಿ, ಐಆರ್ಬಿ ಹಾಗೂ ಕೆಎಸ್ಐಎಸ್ಎಫ್ನ 2,314 ವಿಶೇಷ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪರೀಕ್ಷೆ ನಡೆಯುತ್ತದೆ. ಬರೀ ಇದಷ್ಟೇ ಅಲ್ಲದೆ ಮುಂಬರುವ ದಿನಗಳಲ್ಲಿ ಇನ್ನುಳಿದ 62,000 ಪೋಸ್ಟ್ಗಳಿಗೂ ನೋಟಿಫಿಕೇಷನ್ ಬರುವ ಸಾಧ್ಯತೆ ಇದೆ. ಆದರೆ ಇಲ್ಲೊಂದು ಮುಖ್ಯವಾದ ವಿಷಯ ಇದೆ. ಪೇಪರ್ ಲೀಕ್ ಆಗುತ್ತೆ, ಕಾಪಿ ಮಾಡ್ತಾರೆ ಅನ್ನೋ ಭಯ ಈಗ ಬೇಡ. ಯಾಕಂದರೆ ಈ ಬಾರಿ ಸರ್ಕಾರ ಫುಲ್ ಹೈ ಅಲರ್ಟ್ ಆಗಿದೆ. ಸಂಘಟಿತ ಕಾಪಿ, ಬ್ಲೂಟೂತ್ ದುರ್ಬಳಕೆ, ನಕಲಿ ಅಭ್ಯರ್ಥಿಗಳ ಹಾವಳಿ ತಡೆಯೋಕೆ ಸೈಬರ್ ಕ್ರೈಮ್ ಮತ್ತು ಇಂಟೆಲಿಜೆನ್ಸ್ ಟೀಮ್ಗಳು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಸಂಘಟಿತ ಕಾಪಿ, ಬ್ಲೂಟೂತ್ ದುರ್ಬಳಕೆ, ನಕಲಿ ಅಭ್ಯರ್ಥಿಗಳ ಹಾವಳಿ ತಡೆಯೋಕೆ ಸೈಬರ್ ಕ್ರೈಮ್ ಮತ್ತು ಇಂಟೆಲಿಜೆನ್ಸ್ ಟೀಮ್ಗಳು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮೇಲೆ ಕಣ್ಣಿಟ್ಟಿದೆ. ತಪ್ಪು ಮಾಡಿದ್ರೆ ಕಥೆ ಮುಗೀತು. 2023ರ ಕರ್ನಾಟಕ ಸಾರ್ವಜನಿಕ ಪರೀಕ್ಷಾ ಕಾಯ್ದೆಯಡಿ ಝೀರೋ ಟಾಲರೆನ್ಸ್ ನೀತಿ ಅಪ್ಲೈ ಆಗ್ತಿದೆ. ಅಂದರೆ ಪರೀಕ್ಷೆಯಲ್ಲಿ ಏನಾದರೂ ಕಿಲಾಡಿತನ ಮಾಡಿದರೆ ನೇರ ಜೈಲು ಶಿಕ್ಷೆ ಖಾಯಂ ಅಂತ ಹೇಳಬಹುದು. ಪರೀಕ್ಷಾ ಕೇಂದ್ರಗಳಲ್ಲಿ ಹೆವಿ ಸೆಕ್ಯೂರಿಟಿ ಇರುತ್ತೆ. ಪೇಪರ್ ಸಾಗಣೆಯಿಂದ ಹಿಡಿದು ಎಕ್ಸಾಮ್ ನಡೆಯುವವರೆಗೂ ಕಟ್ಟುನಿಟ್ಟಿನ ನಿಗಾ ಇಡಲಾಗ್ತಿದೆ. ಸೊ ಪ್ರಾಮಾಣಿಕವಾಗಿ ಓದಿದವರಿಗೆ ನ್ಯಾಯ ಸಿಗೋದು 100ಕ್ಕೆ 100 ಗ್ಯಾರಂಟಿ. ಡಿಯರ್ ಜಾಬ್ ಆಸ್ಪಿರೆಂಟ್ಸ್, ಇನ್ಮುಂದೆ ಟೈಮ್ ವೇಸ್ಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ನೋಟ್ಸ್ ತೆಗಿರಿ. ಸಕಲ ಸಿದ್ಧತೆ ಮೂಲಕ ನಿಮ್ಮ ಕನಸಿನ ಸರ್ಕಾರಿ ಕೆಲಸವನ್ನು ನಿಮ್ಮದಾಗಿಸಿಕೊಳ್ಳಿ.